ನಿಮ್ಮ ಹೆಸರು ಸರ್? ನಾರಾಯಣ್ ಅಂತ. ನಾವು ಒಂದು ಎಕರೆ ಜಮೀನಲ್ಲಿ ಒಂದು 500 ಗಿಡನ ಅಕ್ಕಿ ಗಿಡ ಹಾಕಿದ್ದೀವಿ. ಮತ್ತೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿರಲಿಲ್ಲ. ನಮ್ಮ ಸ್ನೇಹಿತರು ಒಬ್ರು ಮುನ್ರಾಜ್ ಅವರು ಅವ್ರ ಗಿಡಕ್ಕೆ ಹಾಕಿದ್ರು. ಅವ್ರ ಗಿಡ ಎಲ್ಲ ಸ್ವಲ್ಪ ಚೆನ್ನಾಗಿ ಡೆವಲಪ್ಮೆಂಟ್ ಆಯಿತು. ಏನು ಕೇಳಿದ್ಕೆ ಏನು ಇಷ್ಟು ಬೇಗ ಡೆವಲಪ್ಮೆಂಟ್ ಆಯ್ತಲ್ಲ ಅದಕ್ಕೆ ಅವರು ನಾಗರತ್ನ ಮೇಡಮ್ ಅವರು ಅಗ್ರಿಬೋತ್ ಇದನ್ನ ಸೂಪರ್ ಫೈರ್ ಇದ್ರದ್ದು ಔಷಧಿ ಹಾಕ್ತೀನಿ ಇದು. ಆಮೇಲೆ ಅವರು ನಾಗರತ್ನ ಬಂದು ನಮ್ಮ ತೋಟದಲ್ಲಿ ನೋಡ್ಬಿಟ್ಟು ಈ ತರ ಐತೆ ನಮ್ಮಲ್ಲಿ ಪ್ರಾಡಕ್ಟ್ ಹಾಕಿ ನೋಡಿ ರಿಸಲ್ಟ್ ನೋಡಿ ಅಂತಂದ್ರು. ಸ್ಟಾರ್ಟಿಂಗ್ ಅಲ್ಲಿ ಸೂಪರ್ ಫೈನ ಸ್ಪ್ರೇ ಮಾಡಿದ್ರಿ. ಸ್ಪ್ರೇ ಮಾಡ್ದ ಒಂದಿನ, ಇನ್ನೊಂದ್ ದಿನ ಬೇವಿನ ಎಣ್ಣೆ ಮತ್ತೆ ಇನ್ನೊಂದು ಅಗ್ನಿಗಾರ್ಡು ಹಾಕ್ಬಿಟ್ಟು ಇನ್ನೊಂದು ಬೆಳಿಗ್ಗೆ ಸ್ಪ್ರೇ ಮಾಡ್ದ. ಒಂದ್ 3 ದಿವಸಕ್ಕೆ ಸ್ವಲ್ಪ ಒಂದು ಗೇಣಾಗಷ್ಟು ಡೆವಲಪ್ಮೆಂಟ್ ಆಯ್ತು. ಚೆನ್ನಾಗಿ ಗಿಡ ಚೆನ್ನಾಗಿ ಬಂದಿದೆ ಸರ್. ಈಗ ಬರೀ ಜಸ್ಟ್ 3 ದಿನ ಆಗಿದೆ ಅಂತೀರಾ, ಏ ತರ ಇದೆ ಸರ್ ನಮ್ಮ ಡಿಎಲ್ಎಸ್ ಕಂಪನಿ ಪ್ರಾಡಕ್ಟ್? ಯಾವ ತರ ಅದ್ಭುತ ತೋರಿಸಿದೆ ಸರ್ ನಿಮ್ಗೆ? ಪರವಾಗಿಲ್ಲ, ಮೊದಲು ಇವತ್ತು 3-4 ದಿವಸಕ್ಕೆ ಸ್ವಲ್ಪ ಡೆವಲಪ್ಮೆಂಟ್, ಒಂದು 4-5 ಇಂಚು ಸುಳಿ ಹೊಸದಾಗಿ ಬಂದಿದೆ. ಮತ್ತೆ ಇವತ್ತು ಬುಡಕೆ ಗ್ರೋತ್ಗೂ ಕೂಡ ಕೊಟ್ಟಿದ್ದೀರಾ? ಗ್ರೋತ್ಗೂ ಕೂಡ ಕೊಟ್ಟಿದ್ದೀವಿ. ಇವಾಗ ಇದು ಗಿಡಕ್ಕೆ 1 ಲೀಟರ್ನ ಹಾಕಿದೀವಿ. ನೋಡೋಣ, ಇನ್ನೊಂದು ವಾರದಲ್ಲಿ ಮೇಡಮ್ ಇದಾಗುತ್ತೆ ಅಂತ ಹೇಳಿದ್ದಾರೆ. ನೋಡಾದ್ಮೇಲೆ ಚೆನ್ನಾಗಾದ ಇನ್ನು ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀವಿ. ಮತ್ತೆ ಚೆನ್ನಾಗಿ ಇದಾಗಿರೋದ್ರಿಂದ ಕಂಪ್ನಿಗೂ ಥ್ಯಾಂಕ್ಸು. ಮತ್ತೆ ನಾಗರತ್ನಮ್ಮ ಮೇಡಮ್ ಅವರು ಎಲ್ಲ ರೈತರಿಗೂ ಓಡಾಡಿ ಫೀಲ್ಡ್ ವರ್ಕ್ ಮಾಡಿ ಎಲ್ಲರೂ ರೈತರು ಈ ಥರ ಹಿಂಗೆ ಐತಿ ಅಂತೆಲ್ಲ ತಿಳಿಸ್ತಾ ಇದ್ದಾರೆ. ಇದನ್ನ ಯೂಸ್ ಮಾಡಿದ್ರೆ ರಾಸಾಯನಿಕ ಮುಕ್ತ ಇದು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ರೈತರಿಗೂ ಒಳ್ಳೆ ಇಳುವರಿ ಬರುತ್ತೆ. ಮತ್ತೆ ಬೆಳೆನೂ ಮತ್ತೆ ರಾಸಾಯನಿಕ ಮುಕ್ತ ಬೆಳೆ ತೆಗೆಯೋದ್ರಿಂದ ಒಳ್ಳೆ ಮಾರ್ಕೆಟ್ ಚೆನ್ನಾಗಿರ್ತದೆ ಅಂತ ನಮ್ಮ ಇದು. ನೋಡೋಣ ಇನ್ನೂ ಯಾವ ಥರ ಇದಾಗುತ್ತೆ ಅಂತ. ಅಕ್ಕಪಕ್ಕ ತೋಟದಲ್ಲೆಲ್ಲನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ನಮಗೂ ಗೊತ್ತಿರಲಿಲ್ಲ. ನಮ್ಗೆ ಹಿಂಗೆ ತಿಳಿಸಿದಾಗ ನಾಗರತ್ನ ಮೇಡಮ್ ಬಂದು ಈ ಥರ ಇದೆ ಬಳಸಿ ಅಂತ ಹೇಳಿದ್ರು. ಬಳಸಿದ್ದೀವಿ. 3-4 ದಿವಸಕ್ಕೆ ಪರವಾಗಿಲ್ಲ. ಈಗ ಗಿಡಕ್ಕೆ ಹಾಕಿ ಬುಡಕ್ಕೂ ಇದ್ದೀವಿ. ಇದು ಒಂದು ವಾರ ನೋಡಿ ಇದು ಮಾಡಿ ತಿಳ್ಕೊಂಡು ಆಮೇಲೆ ಬೇರೆ ನಿಮ್ಮ ಸ್ನೇಹಿತರಿಗೆಲ್ಲ ರೆಫರ್ ಮಾಡಕ್ ಇಷ್ಟಪಡ್ತೀರಾ ಸರ್? ಹೌದು ಮೇಡಮ್. ಈ ನಮ್ ನೋಡ್ಬಿಟ್ಟು ನಾವು ಎಲ್ಲ ಸ್ವಲ್ಪ ಜನಗಳಿಗೆಲ್ಲ ಅಕ್ಕಪಕ್ಕ ರೈತರಿಗೆಲ್ಲ ಹೇಳಿ ಐತೆ ನೋಡಿ ನೀವು ಯೂಸ್ ಮಾಡಿ ಅಂತ ಹೇಳಿ ಮಾಡ್ತೀವಿ. ಓಕೆ ಸರ್, ಪರವಾಗಿಲ್ಲ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಓಕೆ.